ಕಟ್ಟಿ ಕಚ್ಚಿದವರನ್ನು ಆಯುಧ ವಿಹೀನರನ್ನು ಯಾವ ಕಾಲಕ್ಕೂ ನಾನು ಕೊಲ್ಲುವವನಲ್ಲ. ದೊಡ್ಡಪ್ಪನ ಹೆಸರನ್ನು ಹೇಳಿಕೊಂಡು ಬದುಕಿಕೊಂಡು ಹೋಗಿ. ಆದರೆ ನಮಗೂ ಒಂದು ವಿಚಾರ ತಿಳಿದಿದೆ. ನಿನಗೆ ಚಕ್ರವ್ಯೂಹವನ್ನು ಪ್ರವೇಶಿಸುವುದಕ್ಕೆ ಮಾತ್ರ ತಿಳಿದಿದೆ, ಹೊರಗೆ ಹೋಗುವುದಕ್ಕೆ ತಿಳಿದಿಲ್ಲ. ತಿಳಿದು ಕೂಡ ಧರ್ಮರಾಯನನ್ನು ಕಳುಹಿಸಿದ್ದಾರೆ ಎಂದಾದರೆ ನಿಮ್ಮ ಮೇಲೆ ಏನೋ ದ್ವೇಷ ಕಾಣಬೇಕು. ನೀನಿನ್ನು ಧನ್ಯವಾದ. ನೀನು ಹೋಗು. ಅಷ್ಟು ಮಾತ್ರ ಅಲ್ಲ, ದುರುಳನಾದಂತಹ ತಾರಕಾಸುರನನ್ನು 61ನೇ ದಿನದಲ್ಲಿ ಆ ಷಣ್ಮುಖನು ಕೊಲ್ಲಲಿಲ್ವೇ? ಅವರಿಗೆ ವರ ಇದ್ದದ್ದೇ
ಹಾಗೆ ಮಗು ಆ, ಅವರಿಂದಲೇ ಮರಣ ಎನ್ನುವ ಹಾಗೆ. ಸರಿ ಗುರುಗಳೇ, ಅವರಿಗೆ ವರ ಇತ್ತು. ಹೌದು. ನಿಮಗೆ ನನ್ನಿಂದ ಸೋತ ಮೇಲೆ ಗೊತ್ತಾಗಬಹುದು ಏನು ಇವನಿಗೂ ಬಹುಶಃ ವರವಿತ್ತೋ ಏನೋ ಎಂಬ ಹಾಗೆ. ಹಾಗಾಗಿ ರಣಕ್ಷೇತ್ರದಲ್ಲಿ ಗುರು ಶಿಷ್ಯ ಅಂತ ನೋಡ್ಲಿಕ್ಕಿಲ್ಲ, ಸಣ್ಣವರು ದೊಡ್ಡವರು ಅಂತ ನೋಡ್ಲಿಕ್ಕಿಲ್ಲ. ಬಂದಂತಹವರೊಂದಿಗೆ ಕಾರಣವನ್ನು ತೋರದೆ ರಣಕ್ಷೇತ್ರದಲ್ಲಿ ಹೋರಾಡುವುದೊಂದೇ ಲಕ್ಷ್ಯ. ಹಾಗಾಗಿ ಕ್ಷತ್ರಿಯೋಚಿತವಾದಂತಹ ಧರ್ಮದಿಂದ ನಾನು ಇಲ್ಲಿಗೆ ಬಂದದ್ದು ಹೌದಾಗಿದ್ರೆ ನೀವು ಕೈಯಾಗಿ ನಿನ್ನಲ್ಲಿ ಸಾರಿ ಹೇಳುವುದು, ನಿನಗೂ ನನಗೂ ಯಾವ ದ್ವೇಷವೂ ಇಲ್ಲ. ನನಗೆ ದ್ವೇಷ ಎನ್ನುವುದಿರುವುದು ನಿನ್ನ ತಂದೆಯ ಬಳಿಗೆ. ಹಾಗಾಗಿ ನಿನಗೆ ಪ್ರಾಣ ಭಿಕ್ಷೆಯನ್ನು ನೀಡುತ್ತಿದ್ದೇನೆ. ಯುದ್ಧರಂಗದಿಂದ ಹಿಂದೆ ಹೋದರೆ ಪ್ರಾಣ ಉಳಿಯಿತು, ಇಲ್ಲದಿದ್ದರೆ ನಿನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ನಾನು ಮುಂದಾಗಬೇಕಾದಿತ್ತು. ಎಷ್ಟು ಹೇಳಿದರೂ ನೀನು ಉರಿಯುವಂತಹ ದೀಪ ಇನ್ನು ಮುಂದಕ್ಕೆ ಬೆಳಗಬೇಕು. ಬೆಳಗುವ ಮುನ್ನವೇ ಆರುವಂತಹ ಪ್ರಯತ್ನ ಹಾಗಿದ್ರೆ ರಣರಂಗದಲ್ಲಿ ಪ್ರಳಯ ಕಾಲದ ರುದ್ರನಂತೆ ಅಭಿಮನ್ಯು ವಿಜೃಂಭಿಸುತ್ತಾ ಇದ್ದಾನೆ. ಹೀಗೆ ಆದರೆ ಜಯ ಎನ್ನುವುದು ನಮಗೆ ಕಟ್ಟಿಟ್ಟ ಬುತ್ತಿ. ಹಾಗಿದ್ರೆ ಏನು ಮಾಡೋಣ? ಇನ್ನು ಯಾರನ್ನು ನಂಬಿ ಏನೂ ಪ್ರಯೋಜನವಿಲ್ಲ. ಅವರವರ ಜೀವ ಅವರವರಿಗೆ, ಯಾರಿಗೆ ಬದುಕಬೇಕು ಅವರು ತಮ್ಮ ತಮ್ಮ ಬಿಡಾರವನ್ನು ಅರ್ಜುನನನ್ನು ಕಷ್ಟಪಟ್ಟು ತಪ್ಪಿಸಿದರೆ ಇಂದು ಬಂದು ಆಡುತ್ತಾ ಇದ್ದಾರೆ. ಅಭಿಮನ್ಯು ಹಣಗಣ್ಣ ಹಣವಂತೆ, ನಮ್ಮ ಪ್ರಾಣಕ್ಕೆ ನಾವೇ ಹೊಣೆಗಾರರಂತೆ. ನಮ್ಮ ಪ್ರಾಣಕ್ಕೆ ನಾವೇ ಹೊಣೆಗಾರರಾದ್ರೆ ಮತ್ತೆ
ದುಶ್ಯಾಸನ